ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸ್ದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇವತ್ತು ನಾವು ಮಾಡ್ತಾ ಇರೋದು ಪಕ್ಕಾ ನಾಟಿ ಸ್ಟೈಲಲ್ಲಿ ಗೌಡ್ರ ಮನೆಯಲ್ಲಿ ಮಾಡೋ ಥರ ನಾಟಿ ಕೋಳಿ ಸಾಂಬಾರು. ಬನ್ನಿ ಬೇಗ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ನಾನಿಲ್ಲಿ ತೊಗೊಂಡಿರುವಂಥದ್ದು 1 kg ಬರುವಂಥದ್ದು ನಾಟಿ ಕೋಳಿಯನ್ನು ತೊಗೊಂಡು ಅದನ್ನು ಮನೆಯಲ್ಲೇ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಾವು ತೊಗೊಂಡಿರುವಂಥದ್ದು 3 ಈರುಳ್ಳಿ, 2 ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರ್ಧ ಸ್ಪೂನು ಮೆಣಸು, ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿ ನುಣ್ಣಗೆ ರುಬ್ಕೊಳ್ಳಿ. ನಾನಿಲ್ಲಿ ಬಳಸ್ತಾ ಇರುವಂಥದ್ದು ಕೊಬ್ಬರಿ ಎಣ್ಣೆ. ನಂತರ ಎಣ್ಣೆ ಸ್ವಲ್ಪ ಕಾದ್ಮೇಲೆ ಸ್ವಲ್ಪ ಬೆಣ್ಣೆನೂ ಸೇರಿಸಿ ತುಂಬ ಚೆನ್ನಾಗಿರುತ್ತೆ ರುಚಿ. ಅದಕ್ಕೆ ನಾವು ರುಬ್ಕೊಂಡಿರುವಂಥ ಮಸಾಲೆಯನ್ನು ಸೇರಿಸಿ. ಈ ಮಸಾಲೆ ಒಂದು ಕುದಿ ಬರೋವರೆಗೂ ನಾವು ಇದಕ್ಕೆ ಚಿಕನ್ ಹಾಕೋದು ಬೇಡ. ಒಂದು ಕುದಿ ಬಂದಮೇಲೆ ಚಿಕನ್ನ ಆ್ಯಡ್ ಮಾಡೋಣ. ಚಿಕನ್ನು ಹಾಗೆ ಮಸಾಲೆ ಸ್ವಲ್ಪ ಹೊಂದ್ಕೊಂಡು ಆದಮೇಲೆ ನಾವಿಲ್ಲಿ ಅದಕ್ಕೆ ಉಪ್ಪನ್ನು ಸೇರಿಸೋಣ. ಅಲ್ಲಿವರೆಗೂ ಉಪ್ಪು ಹಾಕೋದು ಬೇಡ. ಸ್ವಲ್ಪ ಮಸಾಲೆ ಜೊತೆ ಚಿಕನ್ನು ಚೆನ್ನಾಗಿ ಬೇಯಬೇಕು. ನೆಕ್ಸ್ಟ್ ಮಸಾಲೆಗೆ ಇಲ್ಲಿ ನಾವು ತೊಗೋತಾ ಇರುವಂಥದ್ದು ಅರ್ಧ ಒಳುಕಾಯನ್ನು ತೊಗೊಂಡು ಅದಕ್ಕೆ 1 ಚಮಚ ಕಡಲೆಪಪ್ಪು, ಸ್ವಲ್ಪ ಚಕ್ಕೆ ಪುಡಿ, ಹಾಗೆ 2 ಲವಂಗ ತೊಗೋತೀವಿ. ಅದೇ ಥರ 1 ಸ್ಪೂನು ಗಸಗಸೆಯನ್ನು ತೊಗೊಂಡು ಇದನ್ನು ನುಣ್ಣಗೆ ರುಬ್ಕೋಬೇಕು. ನಂತರ ಚಿಕನ್ನೆಲ್ಲ ನೀಟಾಗಿ ಎಣ್ಣೆ ಬಿಡ್ಕೊಳ್ಳೋಕ್ಕೆ ಶುರು ಮಾಡಿದ ಮೇಲೆ ನಾವು 2 ಸ್ಪೂನ್ ಖಾರ ಪುಡಿ ಹಾಕ್ತಾಯಿದ್ವಿ. ಖಾರ ಪುಡಿ ಹಾಗೂ ಸಾಂಬಾರು ಪುಡಿ 2 ಮಿಕ್ಸ್ ಇರುವಂಥದ್ದು. ಅದನ್ನು ಹಾಕಿ ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೋಬಹುದಾಗಿದೆ. ನೀಟಾಗಿ ಚಿಕನ್ ಜೊತೆ ಖಾರನೂ ಹೊಂದ್ಕೊಂಡು ಆದಮೇಲೆ ನಾವಿಲ್ಲಿ ರುಬ್ಕೊಂಡಿರುವಂಥ ಕಾಯಿ ಮಸಾಲೆಯನ್ನು ಇದಕ್ಕೆ ಹಾಕ್ತಾಯಿದ್ವಿ. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ನಿಮಗೆ ಎಷ್ಟು ನೀರು ಬೇಕು ಹಾಕ್ಕೊಳ್ಳಿ. ಇಲ್ಲಿ ನಾನು ವಿಷಲ್ ಹಾಕಿಸ್ತಾ ಇಲ್ಲ, ಹಾಗಾಗಿ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನೀವೇನಾದ್ರು ವಿಷಲ್ ಹಾಕ್ಸೋದಾದರೆ ಅಥವಾ ಸಾರು ಸ್ವಲ್ಪ ಗಟ್ಟಿ ಬೇಕು ಅಂದರೆ ನೀರನ್ನ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಸೊ ಸಾಂಬಾರು ಚೆನ್ನಾಗಿ ಕುದಿ ಬಂದ ಹಾಗೆ ಚಿಕನ್ ಎಲ್ಲ ಬೆಂದಿದೆ ಅಂತ ಆದಮೇಲೆ ಇದಕ್ಕೆ ಕೊನೆಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಾವು ಇಳಿಸ್ಬೇಕು. ಜೊತೆಗೆ ಉಪ್ಪು ರುಚಿ ಕೂಡ ನೋಡಿಬಿಟ್ಟು ಉಪ್ಪೇನಾದರೂ ಬೇಕು ಅಂದರೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಅದೇ ಥರ ಎಷ್ಟೊಂದು ಜನದ ಮನೇಲಿ ತುಂಬ ಹಿಂದೆ ಎಲ್ಲ ನಾವೇನಾದ್ರು ಬೇರೆ ಕಡೆಯಿಂದ ನಾನ್ ವೆಜ್ನ ತಂದರೆ ಅದಕ್ಕೆ ಈ ಥರ ಕುಡ್ಲು ಅಥವಾ ಚಾಕು ಏನಾದರೂ ಕಾಯಿಸ್ಬಿಟ್ಟು ಹೆಚ್ತಾಯಿದ್ರು. ಏಕೆಂದರೆ ಅದಕ್ಕೆ ಏನಾದರೂ ಕಣ್ಣಿದ್ರೆ ಹೋಗಲಿ, ದುಷ್ಟ ಶಕ್ತಿ ಏನಾದರೂ ಇದ್ದರೆ ಹೋಗಲಿ. ಕೆಲವು ಕಡೆ ನಿಂಬೆಹಣ್ಣು ಅಂತೀನಿ, ಮೆಣಸಿನ್ಕಾಯಿ ಉಪ್ಪನ್ನ ನೀವಿಳಿಸ್ತಾರೆ, ಆ ಥರನೂ ಮಾಡ್ತಾರೆ. ನಿಮ್ಮ ಮನೇಲಿ ನೀವು ಯಾವ ಥರ ಮಾಡ್ತೀರಾ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಅಲ್ಲಿಗೆ ನಮ್ಮ ನಾಟಿ ಕೋಳಿ ಸಾಂಬಾರು ರೆಡಿ ಆಯಿತು. ಇದೇ ಥರ ಕಾಂಟೆಂಟ್ ಬೇಕು ಅಂದರೆ ನನ್ನ ಪೇಜನ್ನು ಫಾಲೋ ಮಾಡೋದನ್ನ ಮರಿಬೇಡಿ. ಸೊ ನಿಮಗೆ ಒಳ್ಳೊಳ್ಳೆ ಕಂಟೆಂಟ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.